जय राघवेंद्राय सत्यधर्मरताय च भजतां कल्पवृक्ष नमतां कामधेनुवे ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಅತಿಯಾಗಿ ಪರೀಕ್ಷಿಸಬೇಡಿ ರಾಯರೇ. ಪ್ರತಿ ಬಾರಿನೂ ಎದ್ದು ನಿಂತು ಎದುರಿಸೋ ಶಕ್ತಿ ನನ್ನಲ್ಲಿಲ್ಲ. ನಾನೀಗ ಸೋತಿರೋದು ನನ್ನಿಂದನೇ, ಆದರೆ ಮುಂದೊಂದಿನ ಗೆದ್ದರೆ ಅದು ನಿಮ್ಮಿಂದಲೇ ಆಗಬೇಕು ರಾಯರೇ. ರಾಯರೇ, ಕರ್ಮಂ ನಿರಂತರಂ ಪಾಪ ಪುಣ್ಯ ದೈವ ನಿರ್ಣಯಂ ಅಂತಾರೆ. ನಾನು ಕರ್ಮ ಮಾತ್ರ ಮಾಡಿದ್ದೀನಿ, ನಿರ್ಣಯ ನಿಂದು ತಂದೆ. ವರ್ಷಾನ್ಗಟ್ಲೆಯಿಂದ ನಡೆಸ್ಕೊಂಡು ಬಂದಿದ್ದ ವ್ಯಾಪಾರ ನಿಲ್ಲಿಸೋ ಮಟ್ಟಕ್ಕೆ ಕಷ್ಟ ಕೊಟ್ಬಿಟ್ಟು ತಂದೆ. ಎಲ್ಲ ಆಡ್ಕೊಂಡು ನಗ್ತಾ ಇದ್ದಾರೆ. ನನ್ನ ಮುಖದಲ್ಲಿ ಎಷ್ಟೇ ಕಷ್ಟ ಬಂದರೂ ನನ್ನ ಮುಖದಲ್ಲಿ ನಗು ಮಾತ್ರ ನಿಲ್ಲಲ್ಲ. ಯಾಕೆಂದರೆ ನಾನು ನಿನ್ನ ಭಕ್ತ, ಆ ಪರಮಶಿವನ ಭಕ್ತ. ನನ್ನ ಕಣ್ಣಲ್ಲಿ ನೀರು ಬಂದರೆ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತಲ್ವಾ ತಂದೆ. ದಯವಿಟ್ಟು ನನ್ನ ಉಸಿರು ನಿಲ್ಲೋದ್ರೊಳಗೆ ಆಡ್ಕೊಂಡು ನಗೋರ ಮುಂದೆ ಒಂದು ಬಾರಿ ಗೆಲ್ಲಿಸಿ ತಂದೆ. ನಾಳೆಯಿಂದ ಮಾಡಿದ ವ್ಯಾಪಾರ ಇಲ್ಲ ತಂದೆ. ಜೀವನ ಹೇಗೆ ನಡೆಸೋದು ಅನ್ನಿಸ್ತಾ ಇದೆ. ನೀವೇ ದಾರಿ ತೋರಿಸ್ಬೇಕು ತಂದೆ. ಭಕ್ತರೇ, ನನ್ನನ್ನು ದೂರದಲ್ಲಿ ಹುಡುಕಬೇಡಿ. ನಿಮ್ಮ ನಂಬಿಕೆಯಲ್ಲೇ ನಾನು ವಾಸಿಸುತ್ತಿದ್ದೇನೆ. ದುಃಖ ಬಂದಾಗ ಹೆದರಬೇಡಿ. ಅದು ನಿಮ್ಮ ಶಕ್ತಿಯನ್ನು ಎಬ್ಬಿಸಲು ಬಂದ ಪರೀಕ್ಷೆ ಮಾತ್ರ. ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಒಮ್ಮೆ ಮನಸ್ಸಾರ ಕರೆಯಿರಿ. ನಾನು ನಿಮ್ಮ ಜೊತೆಯಲ್ಲೇ ಇರುತ್ತೇನೆ. ನಿಮ್ಮ ಕಣ್ಣೀರನ್ನು ಆಶೀರ್ವಾದವನ್ನಾಗಿ, ನಿಮ್ಮ ಭಯವನ್ನು ಧೈರ್ಯವನ್ನಾಗಿ ಮಾರಿಸುವುದು ನನ್ನ ಕೃಪೆ. ನಂಬಿಕೆ ಇಡಿ. ಗುರುಗಳೇ, ಗುರುಗಳೇ ಹೋಗ್ಬೇಡಿ ಗುರುಗಳೇ, ಗುರುಗಳೇ ಹೋಗ್ಬೇಡಿ ಗುರುಗಳೇ, ಇರಿ ಗುರುಗಳೇ, ಗುರುಗಳೇ. ಹಾಂ ಗುರುಗಳೇ, ಕನಸ ಇದು. ಗುರುದೇವ, ಯಾವುದೋ ಒಂದು ರೂಪದಲ್ಲಿ ನನಗೆ ಒಂದು ದಾರಿ ತೋರಿಸ್ತೀರ ಅಂತ ಈಗ ತಿಳಿತು ಗುರುಗಳೇ. ನೀವೇನಾದರೂ ಮಾಡಿ ಗುರುಗಳೇ, ನನ್ನ ಕೈ ಮಾತ್ರ ಬಿಡಬೇಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಾಳೆ ನೋಡೋಣ ಏನು ದಿಕ್ಕಾದಿದೆಯೋ ಏನೋ. ನಮ್ಮ ಗುರುಗಳು ಯಾವತ್ತೂ ನಮ್ಮ ಕೈ ಬಿಡಲ್ಲ ಅನ್ನೋದು ಗೊತ್ತು. ಅದನ್ನು ಕನಸಿನ ರೂಪದಲ್ಲಿ ನನಗೆ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ನೀವೇ ನನ್ನನ್ನು ಕಾಪಾಡಬೇಕು. ಹಲೋ, ಬರ್ತೀನಣ್ಣ ಕೆಲಸಕ್ಕೆ. ಬರ್ತೀನಿ. ಇಲ್ಲಣ್ಣ, ಇವಾಗಲಿಂದನೇ ಬರ್ತೀನಿ, ನಾಳೆಯಿಂದಲ್ಲ, ಈಗಲಿಂದನೇ ಬರ್ತೀನಣ್ಣ. ಆಯ್ತಣ್ಣ, ಆಯ್ತು ಬರ್ತೀನಣ್ಣ. ಆಯ್ತಣ್ಣ, ಅಲ್ಲಿಗೆ ಸ್ಪಾಟಿಗೆ ಬಂದ್ಬಿಡ್ತೀನಣ್ಣ. ಆಯ್ತಣ್ಣ. ಅಪ್ಪ ಗುರುಗಳೇ, ನಾನು ಮಾಡ್ತಿದ್ದಿದ್ದು ಮೊದಲು ಎಲೆಕ್ಟ್ರಿಷಿಯನ್ ಕೆಲಸ. ಈಗ ಆ ಕೆಲಸದಕ್ಕೆ ಬಾ ಅಂತ ಕರೆ ಬಂದಿದೆ. ಎಲ್ಲ ನಿಮ್ಮ ಲೀಲೆ ಗುರುಗಳೇ. ನಿಮ್ಮ ದಯೆ ಇದ್ದರೆ ಏನು ಬೇಕಾದರೂ ನಡೆಯುತ್ತೆ. ನೀವು ನನ್ನ ಕೈ ಬಿಡಲ್ಲ ಅನ್ನೋದನ್ನು ಈ ಮೂಲಕ ತಿಳಿಸಿದ್ರಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಮೊದಲು ಕೆಲ್ಸಕ್ಕೆ ಹೋಗಬೇಕು. ಹೋಗ್ಬಿಟ್ಟು ಬಂದು ನೋಡೋಣ. ರಾಯರ ದಯದಿಂದ ಕೆಲಸ ಸಿಕ್ಕಿದೆ. ಮುಂದೊಂದು ವ್ಯಾಪಾರಕ್ಕೆ ಯೋಚನೆ ಮಾಡೋಣ. ಜೀವನದಲ್ಲಿ ಯಾರು ಒಂಟಿಯಲ್ಲ, ನಮ್ಮೊಂದಿಗೆ ಗುರು ರಾಯರಿದ್ದಾರೆ. ಜನ ನಗ್ತಾ ಇರ್ತಾರೆ, ಇವನ ಕೈಯೇನೂ ಆಗೋದಿಲ್ಲ ಅಂತ. ಆದರೆ ಭಗವಂತ ನಗ್ತಾ ಇರ್ತಾನೆ. ನೀನು ನಾಡ್ಕೊಂಡವ್ರ ಮುಂದೆ ನಿನ್ನ ಕೆಲಸ ತೋರಿಸ್ತೀನಿ ನೋಡು ಅಂತ. ಓಂ ಶ್ರೀ ಗುರು ರಾಘವೇಂದ್ರ